ಬೆಂಗಳೂರಲ್ಲಿ ಮತ್ತೊಬ್ಬ ಪಾಗಲ್ ಪ್ರೇಮಿ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಮದುವೆಗೆ ಒಪ್ಪದ ಯುವತಿಗೆ ಚಾಕು ಇರಿದಿದ್ದಾನೆ ಪಾಗಲ್ ಪ್ರೇಮಿ. ಮತ್ತೊಬ್ಬ ಪಾಗಲ್ ಪ್ರೇಮಿಯ ಅಟ್ಟಹಾಸದ ಸ್ಟೋರಿ ಇದು. ಮದುವೆಗೆ ಒಪ್ತಾ ಇಲ್ಲ ಅಂತ ಯುವತಿಗೆ ಚಾಕು ಇರಿದಿದ್ದಾನೆ ಪಾಗಲ್ ಪ್ರೇಮಿ. ಯುವತಿ ನಂದಿನಿ ದಾಸ್ಗೆ ಚಾಕು ಇರಿದ ನವಾಜ್ ಯುವತಿಗೆ ಚಾಕು ಇರಿದು ಸಿಲಿಂಡರ್ನ ಸ್ಫೋಟಿಸೋದಕ್ಕೆ ಯತ್ನಿಸಿದ್ದಾನೆ. ಬಳಿಕ ಚಾಕು ಇರಿದುಕೊಂಡು ತಾನು ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾನೆ. ಬೆಂಗಳೂರಿನ ವರ್ತೂರು ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರೋದು. 3 ವರ್ಷಗಳಿಂದ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ನಂದಿನಿ. ಇದರ ಜೊತೆಗೆ ಅವನು ಪ್ರೇಮಿಯಾಗಿರುವಂಥ ನವಾಜ್ ಅನ್ಯ ಧರ್ಮೀಯ ಅಂತ ಮದುವೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ನಿನ್ನೆ ನಂದಿನಿ ಮನೆಗೆ ನುಗ್ಗಿ ನವಾಜ್ ಗಲಾಟೆ ಮಾಡಿದ್ದಾನೆ. ಮದುವೆ ಆಗಲ್ಲ ಎಂದಿದ್ದಕ್ಕೆ ನಂದಿನಿಗೆ ಚಾಕು ಇರಿದಿದ್ದಾನೆ ನವಾಜ್. ಮತ್ತೊಬ್ಬ ಪಾಗಲ್ ಪ್ರೇಮಿಯ ಅಟ್ಟಹಾಸದ ಸ್ಟೋರಿ ಇದು. ಮದುವೆ ಮಾಡಿಕೊಳ್ಳೋದಕ್ಕೆ ಹುಡುಗಿ ಒಪ್ತಾ ಇಲ್ಲ ಅಂತ ಯುವತಿಗೆ ಚಾಕು ಇರಿದಿದ್ದಾನೆ. ಇದರ ಜೊತೆಗೆ ತಾನು ಕೂಡ ಚಾಕು ಇರಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಇನ್ನು ಸಿಲಿಂಡರ್ನ ಸ್ಫೋಟ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾನಿತ. ಆ ಬಳಿಕ ಚಾಕುವನ್ನು ಇರಿದಿದ್ದಾನೆ ಆಕೆಗೆ. ಇಬ್ಬರು ಕೂಡ ಬೇರೆ ಬೇರೆ ಅನ್ಯ ಕೋಮಿನವರು, ಅಂದರೆ ಬೇರೆ ಬೇರೆ ಧರ್ಮದವರು. ಹಾಗಾಗಿ ಅವ್ರ ಮನೆಯವರು, ಅಂದರೆ ಯುವತಿಯ ಮನೆಯವರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು, ಬೇಡ ಮದುವೆ ಅಂತ. ಈತ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭ ನೋಡಿಕೊಂಡು ಮನೆಗೆ ಹೋಗಿ ಯುವತಿಯನ್ನು ಮತ್ತೆ ಮದುವೆ ಆಗಬೇಕು ಅಂತ ಒಂದಷ್ಟು ಚರ್ಚೆ ಮಾಡಿದ್ದಾನೆ. ಮಾತಿಗೆ ಮಾತು ಬೆಳೆದು ವಾಗ್ವಾದ ಉಂಟಾಗಿದೆ. ಇಲ್ಲಪ್ಪ, ನಾನು ಯಾವುದೇ ಕಾರಣಕ್ಕೂ ಆಗೋದೇ ಇಲ್ಲ, ಮನೆಯವರು ಏನು ಹೇಳ್ತಾರೋ ಆ ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾಳೆ ಯುವತಿ. ಕೋಪಗೊಂಡಂತ ನವಾಜ್ ಆಕೆಗೆ ಚಾಕು ಇರಿದಿದ್ದಾನೆ. ಅದನಂತರ ಸಿಲಿಂಡರ್ನ ಸ್ಫೋಟ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾನೆ. ಇದರ ಜೊತೆಗೆ ತಾನೂ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಳ್ಬೇಕು ಅಂತ ಚಾಕು ಇರಿದುಕೊಂಡಿದ್ದಾನೆ. ನೋಡಿ, ಪ್ರಯತ್ನ ಅಂತೂ ಆಗಿದೆ. ಯುವತಿ ನಂದಿನಿ ದಾಸ್, ಅದರ ಜೊತೆಗೆ ನವಾಜ್ ಇಬ್ಬರಿಗೂ ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಎಂಥ ಘಟನೆ! ದಿನ ಕಳೆದಂತೆ ಸಿಲಿಕಾನ್ ಸಿಟಿಯಲ್ಲಿ ಪಾಗಲ್ ಪ್ರೇಮಿಗಳು ಉಚ್ಚಾಟ ಮೆರಿತಾ ಇದ್ದಾರೆ. ಇದರ ಜೊತೆಗೆ ಪ್ರೇಮಿಗಳ ಗಲಾಟೆಗಳು, ಪ್ರೇಮಿಗಳ ಕೊಲೆಗಳು ಯಥೇಚ್ಛವಾಗಿ ನಡೀತಾ ಇದೆ. ಈಗ ಈ ಘಟನೆ ಕೂಡ, ಏಕೆ ಪಶ್ಚಿಮ ಬಂಗಾಳದವಳು, ಇವರು ಈತ ಕೋಲಾರದವನು ನವಾಜ್. ಇಬ್ಬರ ನಡುವೆ 3 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರು. ಈಗ ಮದುವೆ ಆಗೋದಕ್ಕೆ ಒಪ್ಪಿಲ್ಲ ಅನ್ನೋಂಥ ಒಂದೇ ಒಂದು ಕಾರಣಕ್ಕೆ ಆಕೆ ಮೇಲೆ ಚಾಕುವನ್ನು ಇರಿದಿದ್ದಾನೆ ಈತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ನೋಡ್ತಾ ಇದ್ದೀವಿ ಪಾಗಲ್ ಪ್ರೇಮಿಯ ಅಟ್ಟಹಾಸದ ವಿಚಾರ. ತಾನೂ ಕೂಡ ಚಾಕು ಇರಿದುಕೊಂಡು ಯುವತಿಗೂ ಕೂಡ ಚಾಕು ಇರಿದಿದ್ದಾನೆ, ಮದುವೆ ಆಗಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ. ಅಪ್ಡೇಟ್ಸ್ ಕೊಡೋದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಶಿವಕುಮಾರ್, ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಈ ಒಂದು ಘಟನೆ ಕಳೆದ ಕೆಲವು ವರ್ಷಗಳಿಂದ ಕೂಡ ಈ ಬಂದೆ ನವಾಜ್ ಮತ್ತು ನಂದಿನಿ ದಾಸ್ ಇಬ್ರು ಕೂಡ ಪರಸ್ಪರ ಪ್ರೀತಿಸ್ತಾ ಇರ್ತಾರೆ. ಆದರೆ ಮನೆಯವರ ವಿರೋಧದ ನಡುವೆ ಆಕೆ ಬೇರೆ ಒಂದು ಮದುವೆಯನ್ನು ಕೂಡ ಆಗಿರ್ತಾರೆ. ಆದರೆ ಮದುವೆ ಆದ ಕಾರಣ ಈತನನ್ನ ಅವಾಯ್ಡ್ ಮಾಡ್ತಾ ಇರ್ತಾಳೆ, ಮನೆಯಲ್ಲಿ ಕೂಡ ವಾಸವನ್ನ ಮಾಡ್ತಾ ಇರ್ತಾನೆ. ಈತ ಟಾಟಾ ಏಸನ್ನ ಓಡಿಸಿಕೊಂಡು ಜೀವನವನ್ನ ಮಾಡ್ತಾ ಇರ್ತಾನೆ. ಹೀಗೆ ಇರಬೇಕಾದ್ರೆ ನಿನ್ನೆ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ನಂದಿನಿ ದಾಸ್ ಅನ್ನ ಮಾತಾಡಿಸಬೇಕು ಅಂತ ಹೇಳಿ ಮನೆಗೆ ಬರ್ತಾನೆ. ಬಂದಂತ ವೇಳೆಯಲ್ಲಿ ಆಕೆಗೆ ಮದುವೆ ಆಗಿರೋ ವಿಚಾರ ಕೂಡ ಗೊತ್ತಾಗುತ್ತೆ. ಆ ವಿಚಾರಕ್ಕೆ ಇಬ್ಬರ ನಡುವೆ ಕೂಡ ಜಗಳ ಆಗುತ್ತೆ. ಆ ಸಂದರ್ಭದಲ್ಲಿ ಆತ ಚಾಕುವನ್ನ ತೆಗೆದುಕೊಂಡು ಆಕೆಯನ್ನು ಹತ್ಯೆ ಮಾಡೋದಕ್ಕೆ ಮುಂದಾಗ್ತಾನೆ. ಮನೆಯಲ್ಲಿದ್ದಂತ ಇಬ್ಬರು ಸಹೋದರನ್ನ ಕೂಡ ರೂಮಲ್ಲಿ ಕೂಡಿ ಹಾಕ್ತಾನೆ. ಅದಾದ ಬಳಿಕ ಆ ಗ್ಯಾಸ್ ಸಿಲಿಂಡರ್ ಅನ್ನ ಆನ್ ಮಾಡಿ ಫೈರ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾನೆ. ಆದ್ರೆ ಚಾಕುವನ್ನು ತೆಗೆದುಕೊಂಡು ಆಕೆಯ ಮೇಲೆ ಮಾರಣಾಂತಿಕವಾಗಿ ಎದೆ ಭಾಗಕ್ಕೆ, ತೊಡೆ ಭಾಗಕ್ಕೆ ಹಾಗೂ ಕುತ್ತಿಗೆ ಭಾಗಕ್ಕೆ ಹಲ್ಲೆಯನ್ನ ಮಾಡ್ತಾನೆ. ಅದಾದ ಬಳಿಕ ಕೂಡ ತಾನು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಯತ್ನಿಸ್ತಾನೆ. ಇದರಿಂದ ನೋವಾದಂತಹ ಸಂದರ್ಭದಲ್ಲಿ ಆಕೆ ಕಿರ್ಚಾಟವನ್ನು ಮಾಡ್ತಾಳೆ. ಅಕ್ಕಪಕ್ಕದ ನಿವಾಸಿಗಳು ಕೂಡ ಬಂದು ನೋಡಿದಂತ ವೇಳೆಯಲ್ಲಿ ಇಬ್ರು ಕೂಡ ತೀವ್ರ ರಕ್ತಸ್ರಾವವಾಗಿ ಮನೆ ಒಳಗಡೆ ಕುಸಿದು ಬಿದ್ದಿರ್ತಾರೆ. ತಕ್ಷಣ ಅವರನ್ನ ಆಸ್ಪತ್ರೆಗೆ ಸೇರಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಪೊಲೀಸರಿಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಈಗಾಗಲೇ ಏನು ಐಸಿಯು ಅಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂತಹ ಯುವತಿಯ ಸ್ಥಿತಿ ಗಂಭೀರವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಇನ್ನ ಈತನ ಹಾಗೆ ಕೂಡ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇರುವಂತದ್ದು. ಮೂಲತಃ ಪಶ್ಚಿಮ ಬಂಗಾಳದವರಾದ ಇವರು ಕೆಲವು ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದಿರ್ತಾರೆ. ಈ ಬಂದೆ ನವಾಜ್ ಕೂಡ ಮೂಲತಃ ಕೋಲಾರದವನಾಗಿರ್ತಾನೆ. ಇಬ್ರು ಕೂಡ ಓದ್ತಾ ಇರುವಂತಹ ಸಂದರ್ಭದಲ್ಲಿ ಪರಿಚಯ ಆಗಿರುತ್ತೆ. ಪರಿಚಯ ಪ್ರೀತಿಗೆ ತಿರುಗಿ ಇಬ್ರು ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳಿ ಯೋಚನೆ ಮಾಡಿರ್ತಾರೆ. ಆದ್ರೆ ಮನೆಯವರು ಈಕೆಗೆ ಬೇರೆ ಮದುವೆ ಮಾಡಿರುವಂತಹ ಕೂಡ ವಿಚಾರ ಗೊತ್ತಾಗುತ್ತೆ. ಹಾಗಾಗಿ ಈ ಒಂದು ಕೃತ್ಯ ಆಗಿರುವಂತದ್ದು. ಸದ್ಯ ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ ವರ್ತೂರು ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸ್ತಾ ಇರುವಂತಹದ್ದು. ಶಿವು, ಓಕೆ ವೆಂಕಟೇಶ್, ಹಾಗೆ ಹೋಲ್ಡ್ನಲ್ಲಿ ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ.